ಮೊದಲನೇದಾಗಿ ಈ 51 ಎಕರೆ ಏನು ಅಗಳಕೋಟೆ ಜಮೀನಿತ್ತಲ್ಲ, ಅದ್ರ ಬಗ್ಗೆ ನಾನು ಎಲ್ಲರಿಗೂ ತಿಳಿಸಿದ್ದೆ. ಪ್ರೆಸ್ಸಲ್ಲೆಲ್ಲ ಬಂದಿತ್ತು, ಸೆಷನಲ್ಲಿ ಕೂಡ ರೈಸ್ ಆಗಿತ್ತು. ಕೃಷ್ಣ ಬೈರೇಗೌಡರ ಹತ್ರ ಏನು ಹೇಳಿಸಿದ್ದಾರೆ ಅಂದರೆ, ಅವ್ರು ಯಾರೋ ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಸೇಮ್ ಯಥಾತಥ್ ಅವ್ರಿಗೂ ಅದೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಸುಳ್ಳು ಮಾಹಿತಿ ಕೊಟ್ಟು ಸೆಷನಲ್ಲಿ ಹೇಳ್ಸಿರೋಂಥದ್ದು. 51 ಎಕರೆ ಮಾಡಿದಾಗ ಅವ್ರ ಹೆಸರಲ್ಲಿ ಪಾಣಿನೇ ಇರಲಿಲ್ಲ ಅಂತ ಕೃಷ್ಣ ಬೈರೇಗೌಡರೇ ಹೇಳ್ಬಿಟ್ಟಿದ್ದಾರೆ. ವಕಾಲತ್ ಹಾಕ್ದಂಗೆ ಇವರು ಇಲ್ಲಿನ ಜಿಲ್ಲಾಡಳಿತ ಹೇಳಿಸಿರೋದು. ಒಂದು ಜಮೀನು ರಿಜಿಸ್ಟ್ರ್ ಮಾಡಬೇಕು ಇಲ್ಲ ದಾನ ಮಾಡಬೇಕಾದ್ರೆ ಪಾಣಿ ನಮ್ಮ ಹೆಸರಲ್ಲಿ ಇಲ್ದಿದ್ದು ಮಾಡೋಕ್ಕೆ ಸಾಧ್ಯನಾ? ಕನಿಷ್ಠ ಅವತ್ತು ಪಾಣಿ ಅವ್ರ ಹೆಸರಲ್ಲಿ ಇರ್ತದೆ ಇಲ್ವೋ ಅದು ನಮಗೆ ಬೇಕಿಲ್ಲ. ರಿಜಿಸ್ಟರ್ಡ್ ದಾನ ಪತ್ರ ಆಗಿದೆ, ECL ಎಂಟ್ರಿ ಇದೆ, ಇವ್ರು ಫಸ್ಟ್ ಖಾತೆ ಮಾಡಿಸ್ಕೋಬೇಕು. ಅದನ್ನು ಕ್ವಶನ್ ಮಾಡಬೇಕು ಅಂದರೆ ಕೋರ್ಟ್ಗೆ ಯಾರು ತೊಂದರೆ ಆಗ್ತದೆ ಅವ್ರು ಹೋಗ್ಬೇಕು. ಅವ್ರ ಪರವಾಗಿ ಸೆಷನ್ನಲ್ಲಿ ವಕಾಲತ್ ವಹಿಸೋದು ಎಷ್ಟು ಸರಿ? ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಎಷ್ಟು ತಪ್ಪಿ ಮಾಹಿತಿ ಕೊಟ್ಟಿದ್ದಾರೆ ನೋಡ್ರಿ. ಅವ್ರೇನು ಹೇಳ್ತಾರೆ, ಅವ್ರ ಹೆಸರಲ್ಲಿ ಇರಲಿಲ್ಲ ಅಂತ. ಯಾಕೆ ಅವ್ರ ಹೆಸರಲ್ಲಿ ಇದ್ದು ಆಮೇಲೆ ಪಾಣಿ ತೆಗ್ದು ಇನ್ನೊಂದು ಪಾಣಿ ಸೇರ್ಸೋಕ್ಕಾಗಲ್ವಾ? ನೂರಾರು ಕೋಟಿ ರೂಪಾಯಿ ಆಸ್ತಿ, ಕನಿಷ್ಠ ಜ್ಞಾನ ಇರ್ಬೇಕಲ್ಲ. ಎಲ್ಲ ಜಿಲ್ಲಾಡಳಿತ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿ ಮಾಡ್ತಾ ಇರೋದು. 51 ಎಕರೆ ಶಾಲೆಗೆ ಸೇರ್ಬೇಕಾದ ಜಮೀನ ತಗೊಳ್ರಿ ಅಂತ ಹೇಳಿದ್ರೆ ಇಲ್ಲಿನ BO CDPO ಇನ್ನೂ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಕಾನೂನು ರೀತಿ ಹೋರಾಟ ಮಾಡ್ತೀವಿ ನಾವು, PIL ಹಾಕ್ತೀವಿ, ಆಗ ಡ್ಯಾನ್ಸ್ ಶುರು ಆಗ್ತದೆ. ಇವರೆಲ್ಲ ಹೇಳ್ದವರೆಲ್ಲ ಬರ್ಬೇಕಾಗ್ತದೆ. ಪಾಪ ಕೃಷ್ಣ ಬೈರೇಗೌಡರನ್ನ ಇದರಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ. ಏನೋ ಒಂದು ರಿಫಾರ್ಮ್ಸ್ ತರಬೇಕು ಅಂತ ಅವ್ರು ಹೊರಟಿದ್ದಾರೆ. ಅಂಥವ್ರ ಕೈಲಿ ಇಂಥ ಒಂದು ಸುಳ್ಳು ಹೇಳಿಸ್ತಾರೆ ಅಂದರೆ ಅದಕ್ಕೊಂದು ಪ್ರೂಫ್ ಕೊಡ್ತೀನಿ. 51 ಎಕರೆ ಕೊಟ್ಟ ಮೇಲೆ ಏನಾಗಿದೆ ಅಂತ ನೋಡಿ. 51 ಎಕರೆ ಅವರಿಗೆ ದಾನ ಮಾಡಿರ್ತಾರಲ್ಲ, ಆಮೇಲೆ ಇನಾಮ್ ಅಬಾಲಿಷನ್ ಆ್ಯಕ್ಟ್ ಬರ್ತದೆ. ಎಲ್ಲ ಪ್ರಾಪರ್ಟಿನೂ ಗೌರ್ಮೆಂಟ್ ತಗೊಬಿಡ್ತದೆ. ತಗೊಂಡ ಮೇಲೆ ಮತ್ತೆ ಗ್ರ್ಯಾಂಟ್ ಮಾಡೋದು, ಮತ್ತೆ ಕೊಡೋದು. ಅಲ್ಲಿ ಹೇಳಿಕೆ ಕೊಡ್ತಾರೆ ಇನಾಮ್ ಅಬಾಲಿಷನ್ DC ಮುಂದೆ. ಇದೇ ಶ್ರೀನಿವಾಸ್ ಅವ್ರು ಹೇಳ್ತಾರೆ, ನೀವೆಲ್ಲ ಗೌರ್ಮೆಂಟಿಗೆ ತಗೊಂಡಿದ್ದೀರಾ, ಇದರಲ್ಲಿ 51 ಎಕರೆ ಶಾಲೆಗೆ ಕೊಟ್ಟಿದ್ದೀವಿ ಅಂತ ಅವರೇ ಹೇಳ್ತಾರೆ. ಆ ಹೇಳಿಕೆ ಕೊಟ್ಟ ಮೇಲೂ ಇವ್ರಿಗೆ ನಮಗಾಗಿದೆ ಅಂತ ಹೇಳ್ತಾರಲ್ಲ, ಅದೇ ಆ ಇನಾಮ್ ಅಬಾಲಿಷನ್ದು ಆರ್ಡ್ರ್ ಇದೆಲ್ಲ ಅದೇ ಬೋಗಸ್ ಅಂತ ನಾವು ಹೇಳ್ತಾರೆ. ಇನ್ಸರ್ಟ್ ಮಾಡಿರೋದು ಈ ಹೇಳಿಕೆ ಕೊಟ್ಟ ಮೇಲೆ ಗವರ್ನರ್ ಹೆಸರಲ್ಲಿ ಪಾಣಿ ಇದು EC ಬಂದ ಮೇಲೆ ಯಾವುದೇ ಕಾರಣಕ್ಕೂ DC ಅವರು ಮಾಡಲಿಕ್ಕೆ ಬರೋದೇ ಇಲ್ಲ. ಅನುಭವದ ಮೇಲೆ, ಹೇಳಿಕೆ ಮೇಲೆ ಆಗೋದು. ಇನ್ನು ಸಾಕಷ್ಟು ನ್ಯೂನತೆಗಳಿದೆ. ಆ 250 ಎಕರೆಗೆ ಸಂಬಂಧಪಟ್ಟಂಗೆ ಅವ್ರು ಅರ್ಜಿ ಹಾಕೋದೇ ಬರೀ 140 ಎಕರೆಗೆ ನಮಗೆ ಮಾಡಿಕೊಡಿ ಅಂತ. ಈ ಆರ್ಡ್ರಲ್ಲಿ 240 ಎಕರೆ ಬರ್ಕೊಂಡವ್ರೆ. ನಾನು ಹೇಳ್ತೀನಿ, ಪೂರ್ತಿ ಬಂದಾಗ ಕೋರ್ಟಲ್ಲಿ ಹೇಳ್ತೀನಿ. ಈ 51 ಎಕರೆಗೆ ಸಂಬಂಧಪಟ್ಟಿದ್ದು ಹೇಳ್ತೀನಿ. ನೀಟಾಗಿ ಹೇಳಿಕೆ ಇದೆ. ಇನಾಮ್ ಅಬಾಲಿಷನ್ DC ಮುಂದೆ 51 ಎಕರೆ ದಾನ ಮಾಡಿರ್ತೀವಿ ನಾವು ಅಂತಲೇ ಹೇಳಿರ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನು ರಿಸರ್ವ್ ಮಾಡಬೇಕು ಅಲ್ವಾ? ಇದನ್ನು ನಿಮಗೆ ತಿಳ್ಸಕ್ಕೆ ಬಂದೆ ಇದ್ರ ವಿಷಯವಾಗಿ. ಇನ್ನು ಇದರಲ್ಲಿ ಗ್ರಾಮ ಠಾಣ ಒಂದು 7 ಎಕರೆ ಇರ್ತದೆ. ಊರು ಅಂತ ಗ್ರಾಮ ಠಾಣದಲ್ಲಿ 30-40 ಸೈಟ್ ಮಾಡ್ಕೊಳ್ಳೋದು ನೋಡಿದ್ದೀವಿ, 60-40 ಮಾಡ್ಕೊಳ್ಳೋದು ನೋಡಿದ್ದೀವಿ. ಒಂದು ಸ್ವಲ್ಪ ಇದ್ದರೆ ಇನ್ನೊಂದು 10 ಅಡಿ 20 ಅಡಿ ಎಕ್ಸ್ಟ್ರಾ ಮಾಡ್ಕೊತೀವಿ. ಅವಕಾಶ ಇರೋದು ಅಷ್ಟೇ. ಇವ್ರು ಏನು ಮಾಡ್ತಾರೆ, ಈಗ ಇದನ್ನು ಗ್ರಾಮ ಠಾಣನ ರೆಕಾರ್ಡ್ ಮಾಡಬೇಕು. ಅವಾಗ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಒಂದೊಂದು ಕುಟುಂಬಕ್ಕೆ 25 ಗುಂಟೆ 30 ಗುಂಟೆ ಬರ್ಕೊಬಿಟ್ಟಾರೆ. 25 ಗುಂಟೆ ಒಬ್ಬರ ಹೆಸರಲ್ಲಿ, 30 ಗುಂಟೆ ಒಂದೇ ಕುಟುಂಬದವರು. ಸುಮಾರು 5 ಎಕರೆ ಗ್ರಾಮ ಠಾಣನ 165ಕ್ಕೆ 180. ಎಲ್ಲರೂ ಕೇಳಿದ್ದೀರಾ? 9-10 ಮಾಡ್ಕೊಂಡಿರೋದು.
ಮಾಡ್ಕೊಂಡು ಈಗ ಈ ಸ್ವತ್ತು ಮಾಡಕ್ಕೆ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಏನಕ್ಕೆ ತರ್ತಾ ಇದ್ದೀನಿ ಅಂದರೆ, ಈ ಸ್ವತ್ತು ಮಾಡೋಕ್ಕೆ 1 ಕೋಟಿ ರೂಪಾಯಿ, ಈ 5 ಎಕರೆ ಮಾಡಿಕೊಡ್ಲಿಕ್ಕೆ 1 ಕೋಟಿ ರೂಪಾಯಿ ವ್ಯವಹಾರ. 7 ಎಕರೆ ಅಲ್ಲ, ಬರೀ 4 ಚಿಲ್ಲರೆ ಎಕರೆ. ಇವ್ರು ಗ್ರಾಂಟ್ ಮಾಡ್ಕೊಂಡಿರೋದು 4 ಚಿಲ್ಲರೆ, ಒಟ್ಟು 7 ಎಕರೆ ಗ್ರಾಮಸ್ಥಾನನ ಹೊಡಿಯೋಕ್ಕೆ. ಇಲ್ಲಿ ಸೈಟ್ಸ್ ಇಲ್ಲದೆ ಇರೋರು ಕೆಂಸಂದ್ರ ಗುಟ್ಟಳ್ಳಿಲಿ 106 ಜನ ಇದ್ದಾರೆ, ಬಡವರು, ದಲಿತರು. ಅವೆಲ್ಲ ದಲಿತರ ಪರ ಅಂತ ಹೇಳೋದು ರಾಜಕಾರಣಿಗಳು ಮಾಡೋದು ಇಂಥ ಅಲ್ಕ ಕೆಲಸ. ನಾವು ಒಬ್ಬೊಬ್ಬರಿಗೆ 30-40 ಸೈಟ್ಸ್ ಕೊಟ್ಟರೆ 200 ಕುಟುಂಬ ಬದುಕತ್ತದೆ. ಒಂದು ಆಸೆ, ಒಂದು ಸೈಟ್ ಇದ್ದು ಸಾಯೋದೇ ಒಂದು ಆಸೆ ಬಡವರಿಗೆ. ಅಂಥದ್ರಲ್ಲಿ ಒಂದೇ ಕುಟುಂಬ ಏನು ಮಾಡಿದ್ದಾರೆ ನೋಡಿ, ನಿಮಗೆಲ್ಲ ಇದು ಕಾಪಿ ಕೊಡ್ತೀನಿ ಆ ಟೇಬಲಲ್ಲಿ ನೋಡಿ. ಒಂದೇ ಕುಟುಂಬದಲ್ಲಿ 7 ಜನ 20 ಗುಂಟೆ 25 ಗುಂಟೆ ಹಿಂಗೆ ಮಾಡ್ಕೊಂಡ್ರು. ನಿಮಗೆ ಒಬ್ಬರು ಬಂದು GK ಕೃಷ್ಣಪ್ಪ ಅನ್ನೋರ ಹೆಸರಲ್ಲಿ 165/160 ಅಪ್ರಾಕ್ಸಿಮೇಟ್ಲಿ 25 ಗುಂಟಾಸು ಒಬ್ಬರ ಹೆಸರಲ್ಲಿ ಅಸೆಸ್ಮೆಂಟ್ ರಿಜಿಸ್ಟರ್ ಇರ್ತದೆ. ಅದರಲ್ಲಿ ಸುಮ್ಮನೆ ಬರೆದುಬಿಟ್ಟಿದ್ದಾರೆ. ಅದಕ್ಕೆ ರೆಸಲ್ಯೂಷನ್ ಇಲ್ಲ ಮಂಡಲ ಪಂಚಾಯತ್ ಇದು ಏನಿಲ್ಲ, ಬರೀ ಸೇರಿಸ್ಕೊಂಡು ಆಮೇಲೆ ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಈಗ ಈ ಖಾತೆ ಮಾಡ್ಕೊಳ್ಳಿ ಕೊಟ್ಟಿರೋದು. ಒಂದು ಕೃಷ್ಣಪ್ಪನವ್ರ ಮಗನ ಹೆಸರಲ್ಲಿ 135/155 ಅಪ್ರಾಕ್ಸಿಮೇಟ್ಲಿ 20 ಗುಂಟಾಸ್. ಗಜೇಂದ್ರ ಇನ್ನೊಬ್ಬರ ಮಗ 160, ಒಂದೇ ಕುಟುಂಬ 168/161 25 ಗುಂಟೆ. ವರ್ಷ ಅವರ ಸೊಸೆ 133x173 21 ಗುಂಟೆ. ಗಣೇಶ್ ಅವರ ಅಣ್ಣನ ಮಗ 24 ಗುಂಟೆ. ಗಾಯತ್ರಿ ಅವ್ರ ಅಣ್ಣನ ಮಗಳ ಹೆಂಡತಿ 20 ಗುಂಟೆ. ಸರಸ್ವತಿ ಕೃಷ್ಣಪ್ಪನವರ ವೈಫು 20 ಗುಂಟೆ. GK ಗಾಯತ್ರಿ ಅವ್ರ ಮಗಳು 3 ಗುಂಟೆ. ಈ ಥರ ಅಗಲಕೋಟೆ 7 ಎಕರೆನ ಕಬಳಿಸ್ಲಿಕ್ಕೆ ಹೊರಟಾರೆ. ಇದರಲ್ಲಿ ಎಲ್ಲರೂ ಶಾಮೀಲಾಗವ್ರೆ. ಅಂದರೆ ಏನಂದರೆ, ಕಾಸು ಕೊಟ್ಬಿಟ್ಟು ನಾನು ಸೈಲೆಂಟಾಗಿದ್ದರೆ ಕ್ವಶನ್ ಮಾಡದೇ ಇರೋದಕ್ಕೆ ನನಗಿಷ್ಟು ದುಡ್ಡು. ಇದೆಲ್ಲರಿಗೂ ಗೊತ್ತಿದೆ, ಯಾರ್ಯಾರು ಗೊತ್ತಿರಬೇಕು ಎಲ್ಲರಿಗೂ ಗೊತ್ತಿದೆ. 51 ಎಕರೆ ಶಾಲೆ ಜಮೀನು ಅಂತ ಎಲ್ಲರಿಗೂ ಗೊತ್ತಿದೆ. ಇನ್ನೂ ಯಾರು ಏನೂ ಮಾಡ್ತಾ ಇಲ್ಲ, ದುಡ್ಡು ತಗೊಂಡು ಸುಮ್ಮನೆ ಇರೋದು. ಇದನ್ನು ಯಾವುದೇ ಕಾರಣಕ್ಕೂ ಈ ಸ್ವತ್ತು ಆಗಬಾರ್ದು ಅಂತ ಮ್ಯಾಪ್ ತಗೊಂಡ್ಬರ್ತಾರೆ ಸುಹೇಲಲ್ಲಿ. ಇದಿಷ್ಟಕ್ಕೆ ಇದು ನಿಲ್ಲಲ್ಲ. ಈ 7 ಎಕರೆ ಮರಿ ಇಷ್ಟಕ್ಕೆ ನಿಲ್ಲಲ್ಲ. ಇದು ಅಗಲಕೋಟೆ ಮ್ಯಾಪ್. ಇದು ಅಗಲಕೋಟೆ ವಿಲೇಜ್ ಮ್ಯಾಪ್. ಇದರಲ್ಲಿ ಸುಮಾರು 8 ಕಾಲ್ದಾರಿ, 9 ರಾಜಕಾಲುವೆಗಳು, 30 ಎಕರೆ ಗುಂಡ್ತೋಪು, ಕೆರೆಗಳು 3, ಆಮೇಲೆ ಸರ್ಕಾರಿ ಖರಾಬು ಎಲ್ಲ ಸೇರಿ ಕಾಂಪೌಂಡ್ ಹಾಕಕ್ಕೆ ಕೊಟ್ಟಾರೆ. ಈ ಫ್ಲ್ಯಾಗ್ಸ್ ಹಾಕಿದೆಯಲ್ಲ, ಇದೆಲ್ಲ ಕಾಂಪೌಂಡ್ ಹಾಕಕ್ಕೆ ಕೊಟ್ಟಿರೋದು, ಕಾಂಪೌಂಡ್ ಹಾಕಿರೋಂಥದ್ದು. ಇದನ್ನು ರೈತರೆಲ್ಲ ಗಲಾಟೆ ಮಾಡಿ ನಿಲ್ಲಿಸಿರೋಂಥದ್ದು. ಇವ್ರ ಜಮೀನುಗಳಿಗೆ ಹೋಗೋಕ್ಕೆಲ್ಲ ಈ ಕಾಲ್ದಾರಿಗಳೆಲ್ಲನೂ ಬಂದ್ ಮಾಡಿ, ಈ ಕೆರೆ ಜಮೀನುಗಳನ್ನೆಲ್ಲ ಬಂದ್ ಮಾಡಿ ದೊಡ್ಡ ಒಂದು ಸ್ಕ್ಯಾಮ್ ಇದು. ಇವ್ರನ್ನ ಮಾಡೋಕ್ಕೆ ಹೋದರೆ ಪೊಲೀಸವ್ರನ್ನ ಅವ್ರ ರೌಡಿಗಳ ಥರ ಬಳಸ್ಕೊತವ್ರೆ. ಪೊಲೀಸವ್ರು ಬಂದು ಹೊಡೆಯೋದು, FIR ಮಾಡೋದು, ಯಾರಿಗೆ ಕಾಂಪೌಂಡ್ ಅಡ್ಡ ಹಾಕ್ಬೇಡ್ರಿ ಅಂತ. ಕಾಂಪೌಂಡ್ ಏನಕ್ಕೆ ಅಡ್ಡ ಹಾಕ್ತಾ ಇದ್ದಾರೆ? ಅವ್ರ ಕಾಲ್ದಾರಿ, ಅವ್ರಿಗೋ ರಸ್ತೆ. ಇಲ್ಲಿ ಸ್ಮಶಾನ ಕೂಡ ಇದೆ. ಸ್ಮಶಾನ 3 ಎಕರೆ, ಅದನ್ನು ಹೊಡೆದ್ಬಿಟ್ಟವೆ. ಸ್ಮಶಾನ, ರಾಜ ಕಾಲುವೆಗಳು, ಒಂದೊಂದು ಕಾಲುವೆ ಬಂದು 40 ಅಡಿ 50 ಅಡಿ ಅಲ್ಲ, 80 ಅಡಿ 100 ಅಡಿ ಇರೋಂಥವು. ಈ 9 ಕಾಲ್ದಾರಿಗಳು, ಬಂಡಿ, ಕಾರ್ಟ್ ರೋಡು ಎಲ್ಲನೂ ಇದು ನೋಡಿ. ಇಷ್ಟು ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ರೆಡ್ ಫ್ಲ್ಯಾಗ್ಸ್ ಏನಿದೆ ಎಲ್ಲ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಇನ್ನು ಉಳ್ಕೆದು ರೈತರು ಮಾಡೋಕ್ಕೆ ಹೋದರೆ ಪೊಲೀಸವ್ರು ಕೇಳ್ತಾರೆ, ಇಂಜೆಕ್ಷನ್ ಆರ್ಡರ್ ತಂದಿದ್ದೀರಾ ಅಂತಾರೆ. ಕೆರೆಗೆ, ನಮ್ಮ ರಸ್ತೆಗೆ, ಇವ್ರ ಜಮೀನುಗಳಿಗೆ ಓಡಬೇಕಾದ್ರೆ. ಇಲ್ಲಾಂದರೆ FIR ಮಾಡೋದು. ಒಂಥರ 50 ಲಕ್ಷ 60 ಲಕ್ಷ ದುಡ್ಡನ್ನ ನೀರು ಕೊಟ್ಟಂಗೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಬೇಲಿ ಎದ್ದಿ ಹೊಲ ಮೇಯ್ದಂಗೆ ಆಗಿದೆ. ಇಲ್ಲಿ ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟ್ರ ನಿಮ್ಮ ಮೇಲೆ ಗಲಾಟೆ ಮಾಡಿದ್ದು. ಈಗ ಅವ್ರ ಮೇಲೆ ಕೂಡ ಹೈಕೋರ್ಟಲ್ಲಿ ರಿಟ್ ಆಗ್ತಾ ಇದೀವಿ. ನಿಮ್ಮಲ್ಲೆಲ್ಲ ಕಾನೂನು ತಜ್ಞರನ್ನ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡಿ ಏನೇನು ಇದಕ್ಕೆ ಒಂದು ಮಾಡ್ಬೋದು ಅಂತ ಕೇಳೋಣ ಅಂತಂದ್ರೆ ಇದಕ್ಕೆ ಕರೆದಿರೋದು. ಪ್ರೆಸ್ ಅವ್ರಿಗೆ ತಿಳಿಸಿ ನಿಮಗೂ ತಿಳಿಸೋಣ ಅಂತಂದ್ರೆ. ಏನ್ಪಾ 30 ವರ್ಷದಿಂದ ಯಾರು ನೋಡಿ, ಇವರೆಲ್ಲ ರೈತರು, ಯಾರು ಹೋಗೋಕ್ಕಾಗಲ್ಲ. ಪೊಲೀಸವ್ರನ್ನ ಬಿಟ್ಟು ಈ ಮ್ಯಾಪ್ ಕೊಡ್ತೀನಿ ನಾನು. ಎಲ್ಲ ಸಂಘ ಸಂಸ್ಥೆಗಳು ಏನವ್ರೆ, ಈ ಸಾಮಾಜಿಕ ಕಾಳಜಿ ಇರೋರು,
ಇದನ್ನೆಲ್ಲ ಮೊಳಿಸಿ ಫಸ್ಟ್ ಇದನ್ನು ಇಲ್ಲೇನು ಸಮಾಜ ಸೇವಕರು ಅನ್ಕೊಂಡು ಬರ್ತಾರೆ ಮಾಡೋ ಕೆಲಸಗಳು ಇವೆಲ್ಲ ನಾವು ದೇಶನ ಉದ್ಧಾರ ಮಾಡೋಕ್ಕೆ ಬರೋರು 51 ಎಕರೆ ಕಬಳಿಸೋದಲ್ಲದೆ ಇನ್ನೂ 60-70 ಎಕರೆ ಒಳಗಡೆ ಸರ್ಕಾರಿ ಜಮೀನಿಗೆ ಕಾಂಪೌಂಡ್ ಹಾಕೊಬಿಡೋದು. ಪೊಲೀಸ್ ಅವ್ರ ಹತ್ರ ಹೋದರೆ ಅವರು ಏನು ಕೇಳಿದ್ರು, ನಾನು SP ಅವ್ರ ಗಮನಕ್ಕೆ ತರಕ್ಕೆ ಅವ್ರು ಮಾತಾಡೋಕ್ಕೆ ಬಿಡಲಿಲ್ಲ. ಈಗ EO ಅವ್ರ ಕೈಯಲ್ಲಿ ಇದೆಲ್ಲ ತಣ್ಣಗಾದರೆ ಈ ಸೊತ್ತು ಮಾಡ್ಕೊಬಿಡೋಣ ಅಂತ. ಒಂದು ನೀವೆಲ್ಲ ಪತ್ರಕರ್ತರಿದ್ದೀರಿ, ಅಡ್ವೊಕೇಟ್ಸ್ ಇದ್ದೀರಿ, ನೀವುಗಳಷ್ಟೇ ಪ್ರೊಫೆಷ್ನಲಲ್ಲಿರೋರು, ನ್ಯಾಯಾಂಗ, ಶಾಸಕಾಂಗ, ನೀವು ಮಾಧ್ಯಮ, ನೀವುಗಳು 30-40 ಸೈಟ್ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ? 30-40 ಸೈಟು ನೀವು ಪಬ್ಲಿಕ್ ಲೈಫಲ್ಲಿ ಇರೋರು, ಇಷ್ಟೋ ಲಾಯರ್ಸ್ನ ಪತ್ರಕರ್ತರು ನೋಡಿದ್ರೆ ಭಯ ಇದೆ. ನೀವು ಕೂಡ 30-40 ಸೈಟ್ ಮಾಡೋದು ಎಷ್ಟು ಕಷ್ಟ ಇದೆ, ಆಗ್ತದಾ? ಇಂಥದ್ರಲ್ಲಿ ಇಲ್ಲಿ 100 ಎಕರೆ ಅಂದರೂ ಪಬ್ಲಿಕ್ ಡೊಮೈನ್ಗೆ ಬಂದಿದ್ದು. ಈಗ ನಾನು ಮಾತಾಡಿದ್ರೆ ಇದು ರಾಜಕಾರಣ ಅಂತೀವಿ. 96ಅಲ್ಲೇ ಪೇಪರಲ್ಲಿ ಬಂದ್ಬಿಟ್ಟಿದೆ. ಅವಾಗಿನವರು ಇದನ್ನು ನುಂಗಕ್ಕೆ ಪ್ಲ್ಯಾನ್ ಹಾಕಿದ್ದಾರೆ ಅಂತ 96ಅಲ್ಲೇ ಹೇಳಿದ್ದಾರೆ ಪೇಪರ್ಸಲ್ಲಿ. ಅಂದರೂ ಅವತ್ತಿಂದ ಇವತ್ತಿನವರೆಗೂ ಅಡ್ಡ ಹಾಕ್ಕೊಂಡು ತಿನ್ಕೊಂಡು ದುಡ್ಡುಗಳು ಕೊಟ್ಕೊಂಡೇ ಬಂದಿದ್ದಾರೆ. ನಾನು ಇಷ್ಟು ಸೀರಿಯಸ್ಸಾಗಿ ಇದ್ರ ಬಗ್ಗೆ ಹೋಗ್ತಾನೆ ಇರಲಿಲ್ಲ. ನಾವು ಬರೀ ಇಷ್ಟು ರಿಸ್ಟ್ರಿಕ್ಷನ್ ಎಷ್ಟು ಬರೀ ಆ ಸ್ಕೂಲ್ ಜಮೀನಿಗೆ ನನಗೆ ಬಂದು ಮಾಹಿತಿ ಕೊಟ್ಟಾಗ ನಿಮ್ಮ ಗಮನಕ್ಕೆ ತಂದೆ. ಯಾವಾಗ ಸುಧಾಕರ್ ಅವ್ರ ಮೇಲೆ ಇವರು ಏಕವಚನದಲ್ಲಿ ಸುಳ್ಳು ಮುಟ್ಸಕ್ಕೆ ಹೋಗ್ತಾರೆ, ಇನ್ನೂ ಡೀಪಾಗಿ ಹೋದಾಗ ಇವೆಲ್ಲ ಈಚೆ ಬಂತು. ಸುಧಾಕರ್ ಅವ್ರು ಬಂದು ಹೇಳಿದ್ದಿಷ್ಟೇ, 51 ಎಕರೆ ಯಾರೋ ದಾನ ಮಾಡಿದ್ದಾರೆ, ಅದನ್ನ ಉಳಿಸ್ಕೊಳ್ರಿ ಅಂತ ಹೇಳೋದ್ರೆ ಆ ಜಮೀನು ತಗೊಳಕ್ಕೆ ಬಂದಿದ್ರು, ಅವ್ರಿಗೆ ಜಮೀನು ಸಿಗಲಿಲ್ಲ, ಅದಕ್ಕೆ ಮಾಡ್ತಾ ಇದ್ದಾರೆ. ಸುಧಾಕರ್ ಅವ್ರನ್ನ ಒಂಥರ ಪಂಚಿಂಗ್ ಬ್ಯಾಗ್ ತಿಳ್ಕೊಬಿಟ್ಟವ್ರು. ಸಾಫ್ಟ್ ಅವ್ರು ಬೈ ನೇಚರು, ಏನು ಜೋರಾಗಿ ಮಾತಾಡಿದ್ರು ಸೈಲೆಂಟ್ ಆಗ್ತಾರೆ ಅಂತ. ಅವ್ರ ಪರ ನಾವು ಇದ್ದೀವಿ, ನಾನು ಕರ್ಕೊಂಬಂದಿದ್ದೀನಲ್ಲ ಹೇಳ್ಸೋಕ್ಕೆ. ಅವ್ರಿಗೇನಾದರೂ ನಾವು ನಿಂತ್ಕೊತೀವಿ. ಅವ್ರಿಗೆ ಸ್ವಲ್ಪ ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ಇವ್ರು ಯಾರ ಇದು ಮಾಡೋಕ್ಕೆ ಹೋದಾಗ ನಾವು ನಿಂತ್ಕೊತೀವಿ. ಬರೀ ಕರ್ಕೊಂಬಟ್ಟು ತಪ್ಪಿಸ್ಕೊಳ್ಳೋದಲ್ಲ, ಕೊನೆ ತನಕ ಹೋಗ್ತಿದ್ದಿದ್ದು. ನಾನು ನಿಮ್ಮಗಳ ಮುಖಾಂತರ ನೋಡಿದ್ದೀನಿ. ಹೈಕೋರ್ಟ್ ಹೆಂಗೆ ನಾನು ರೀಕೌಂಟಿಂಗಿಗೆ ಹೋಗೋದು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಎಲ್ಲೆಲ್ಲಿ ಏನಿದೆ ಎಲ್ಲ ಮೂಲೆ ಮಡಕೊಂಡು ನೋಡಿದ್ದೀನಿ. ಈಗ ನನಗೂ ಸ್ವಲ್ಪ ಅರಿವಿದೆ, ಬಿಡೋದೇ ಇಲ್ಲ ಇದನ್ನು. ಇದು ಏನಾಗಿದೆ, ಇವತ್ತು ನಾನು ಇದು ಒಂದು ಕೈ ಬಿಟ್ಟರೆ ಬರೋ 10-15 ವರ್ಷದಲ್ಲಿ ಇನ್ನೂ ಏನು ಉಳಿಯಲ್ಲ. ಇವತ್ತು ನಾಗರಾಜ್ ಅವರು, ದೇವೇರಪ್ಪನವರು, BN ರೆಡ್ಡಿ ಅವ್ರ ಹೆಸರುಗಳೆಲ್ಲ ಕೆಲವ್ರು ಹೇಳ್ತಾರಲ್ಲ, ಅವರೆಲ್ಲ ಉಳಿಸಿದ್ದಕ್ಕೆ ನಾವು ಇದು ಮಾಡ್ತಾ ಇರೋದು ಭ್ರಷ್ಟಾಚಾರನ. ಅವ್ರು ಅವತ್ತೇ ತಿಂದಾಕ್ಬಿಟ್ಟಿದ್ರೆ ಬರ್ಕೋಬೋದಾಗಿತ್ತಲ್ಲ. ಅವರೆಲ್ಲ ರಾಜಕಾರಣಿಗಳು, ಜನಗಳಿಗೆ ಎದುರೋರು, ಹಳ್ಳಿ ಜನಕ್ಕೆ ಎದುರೋರು. ಇಲ್ಲಿ ಏನಾಗಿದೆ, ಹೆದರಿಕೆ ಇಲ್ಲ, ಬದರಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದಿಲ್ಲ. ಆ ಮಟ್ಟಕ್ಕೆ ನಾವು ಬಂದು ನಿಂತಿದ್ವಿ. ಆ ಗೋಮಾಳುಗಳನ್ನ ಅವರೆಲ್ಲ ಉಳಿಸಿದ್ದಕ್ಕೆ, ಸರ್ಕಾರ ಜಮೀನು ಉಳಿಸಿದ್ದಕ್ಕೆ ಇವತ್ತು ನಾವು ತಿಂದು ಸಾಯ್ತಾ ಇರೋದು.